ಮಾನವೀಯತೆಯ ಸಾಕಾರಮೂರ್ತಿ ಸಮಾಜ ಸೇವಕ ಟಿ ಶ್ರೀನಿವಾಸಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ. ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸೇವೆ ಸಲ್ಲಿಸುತ್ತಿರುವ ಚಿಕ್ಕಬಳ್ಳಾಪುರದ ಖ್ಯಾತ ಸಮಾಜ ಸೇವಕ ಟಿ ಶ್ರೀನಿವಾಸಪ್ಪ ಅವರ ನಿರಂತರ ಜನಪರ ಕಾಳಜಿಯನ್ನು ಗುರುತಿಸಿ ಅವರಿಗೆ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಗಿದೆ. ತಮಿಳುನಾಡಿನ ಹೊಸೂರಿನಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿ ಹಮ್ಮಿಕೊಂಡಿದ್ದ ಅದ್ದೂರಿ ಸಮಾರಂಭದಲ್ಲಿ ಈ ಗೌರವವನ್ನು ಪ್ರದಾನ ಮಾಡಲಾಯಿತು. ಶ್ರೀನಿವಾಸಪ್ಪ ಅವರು ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ನೀಡುತ್ತಿರುವ ನಿಸ್ವಾರ್ಥ ಕೊಡುಗೆಗಳನ್ನು ಪರಿಗಣಿಸಿ ಈ ಉನ್ನತ ಪದವಿಯನ್ನು ನೀಡಲಾಗಿದೆ. ಟಿ ಶ್ರೀನಿವಾಸಪ್ಪ ಅವರು ಸಮಾಜದ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೆ ಹಲವಾರು ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಂದೆ ತಾಯಿಯಿಲ್ಲದ ಅನಾಥ ಮಕ್ಕಳ ಪಾಲಿಗೆ ಇವರು ಕಲ್ಪವೃಕ್ಷವಾಗಿದ್ದಾರೆ. ಅನಾಥಾಶ್ರಮವನ್ನು ನಡೆಸುವ ಮೂಲಕ ನೂರಾರು ಮಕ್ಕಳಿಗೆ ವಸತಿ, ಆಹಾರ ಮತ್ತು ಸುಸಂಸ್ಕೃತ ಜೀವನದ ಭರವಸೆಯನ್ನೂ ನೀಡುತ್ತಿದ್ದಾರೆ. ಸಮಾಜದಲ್ಲಿ ಆಧ್ಯಾತ್ಮಿಕತೆ ಮತ್ತು ಶಾಂತಿ ನೆಲೆಸುವಂತೆ ಮಾಡಲು ಅನೇಕ ಭವ್ಯ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಂಸ್ಕೃತಿಯ ಉಳಿವಿಗೆ ಶ್ರಮಿಸುತ್ತಿದ್ದಾರೆ. ಗ್ರಾಮೀಣ ಕ್ರೀಡಾಪಟುಗಳು ರಾಷ್ಟ್ರಮಟ್ಟದಲ್ಲಿ ಮಿಂಚಬೇಕೆಂಬ ಹಂಬಲದಿಂದ ಕ್ರೀಡಾಕೂಟಗಳಿಗೆ ಉದಾರವಾದ ದೇಣಿಗೆ ನೀಡುವುದಲ್ಲದೆ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಆರ್ಥಿಕ ನೆರವು ನೀಡುತ್ತಾ ಬಂದಿದ್ದಾರೆ. ಊರಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಸಮಾರಂಭಗಳು ಮತ್ತು ಹರಿದಿನಗಳಲ್ಲಿ ಮುಂಚೂಣಿಯಲ್ಲಿದ್ದು ಆರ್ಥಿಕವಾಗಿ ಮತ್ತು ಶಾರೀರಿಕವಾಗಿ ಬೆಂಬಲ ನೀಡುವ ಮೂಲಕ ಸಾಮಾಜಿಕ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ತಮ್ಮ ಸಂಪಾದನೆಯ ಬಹುಭಾಗವನ್ನು ಸಮಾಜದ ಏಳಿಗೆಗಾಗಿ ವ್ಯಯಿಸುತ್ತಿರುವ ಟಿ ಶ್ರೀನಿವಾಸಪ್ಪ ಅವರಿಗೆ ಸಂದ ಈ ಡಾಕ್ಟರೇಟ್ ಗೌರವವು ಚಿಕ್ಕಬಳ್ಳಾಪುರದ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮುಖದಲ್ಲಿ ನಗು ಕಾಣುವುದೇ ನನ್ನ ನಿಜವಾದ ಪ್ರಶಸ್ತಿ ಎಂದು ನಂಬಿರುವ ಇವರ ಸೇವಾ ಮನೋಭಾವಕ್ಕೆ ಈ ಗೌರವವು ಸಾಕ್ಷಿಯಾಗಿದೆ. ಈಗ ಸ್ಟಾರ್ಟ್ ಮಾಡಿ ಸರ್. ನನ್ನ ಹೆಸರು ಟಿ ಶ್ರೀನಿವಾಸಪ್ಪ ಅಂತೇಳಿ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು 25 ದೇವಸ್ಥಾನಗಳನ್ನು ಸ್ವಂತ ಖರ್ಚಿಂದ ಕಟ್ಟಿಸಿದ್ದೀನಿ ಮತ್ತು 120 ಮಕ್ಕಳನ್ನು ದತ್ತು ತೆಗೆದುಕೊಂಡು 60-70 ಜನ ಈಗಾಗಲೇ ಎಜುಕೇಷನ್ ಮುಗಿಸಿ ಅವರು ಉದ್ಯೋಗದಲ್ಲಿ ತೊಡಗಿದ್ದಾರೆ. ಮತ್ತು ಸಾಮಾಜಿಕ ಫಂಕ್ಷನ್ಗಳೇನು ನಡೀತಾವೋ ಅದಕ್ಕೆಲ್ಲ ಕೂಡ ಡೊನೇಟ್ ಮಾಡಿ ಸಮಾಜ ಸೇವೆಯನ್ನು ಮಾಡ್ತೀವಿ. ರಕ್ತದಾನ ಆಗ್ಬೋದು, ಮತ್ತು ಸ್ಕೂಲ್ ಫಂಕ್ಷನ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಪಂದ್ಯಾವಳಿಗಳಾಗ್ಬೋದು, ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಈಗ ಹೊಸದಾಗಿ ಕೈಗೆತ್ತಿಕೊಂಡಿದ್ದೀವಿ. ಹಾಗಾಗಿ ಮತ್ತು 4 ಸಂಘಗಳು ಕೂಡ ಸಂಘಗಳಿಗೆ ಗೌರವ ಅಧ್ಯಕ್ಷ ಮಾಡಿದ್ದೀವಿ. ರಕ್ಷಣಾ ವೇದಿಕೆಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯಕ್ರಮಗಳು ಕಾರ್ಮಿಕ ಸಪ್ತಸ್ವರ ಮ್ಯೂಸಿಕಲ್ ಒಂದು ಸ್ಕೂಲನ್ನು ಕೂಡ ನಡೆಸ್ತಾ ಇದ್ದೀವಿ. ಹಾಗೆ ಡ್ಯಾನ್ಸ್ ಅಕಾಡೆಮಿ ಅಂತಗಳು ಯಶವಂತ ಅಕಾಡೆಮಿ ಅಂತ ಕೂಡ ಒಂದು ಸ್ಕೂಲನ್ನು ನಡೆಸ್ತಾ ಇದ್ದೀವಿ. ವಿಶ್ವೇಶ್ವರಯ್ಯ ಕಾರ್ಮಿಕರ ಸಂಘದ ಒಂದು ಇದು ಕೂಡ ನಡೆಸ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ. ಸರ್, ಸರ್ಕಾರದಿಂದ ಏನಾದರೂ ಸಹಾಯಗಳನ್ನ ಪಡಿತಿದ್ದೀರಾ? ಯಾಕಂದ್ರೆ ಇಷ್ಟೊಂದು ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಇಲ್ಲ, ಸರ್ಕಾರದ ಇದುವರೆಗೂ ಯಾವುದೇ ಇದುವಾಗಿರ್ತಕ್ಕಂಥ ಸಹಾಯವನ್ನು ಪಡೆದಿಲ್ಲ. ನಾವೇ ಓನ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ, ಈ ಖುಷಿನ ಹೇಗೆ ವ್ಯಕ್ತಪಡಿಸ್ತೀರಾ ಸರ್? ಈ ಭಾಳ ಖುಷಿ ಇದೆ ಸರ್. ನನಗೆ ಇದುವರೆಗೂ ಸಮಾಜ ನಮ್ಮನ್ನು ಈ ಥರ ಗುರುತಿಸ್ತಲ್ಲ ಅನ್ನೋದಕ್ಕೆ ಒಂದು ಇದು ಖುಷಿ ಪಡ್ತೀವಿ. ಜೊತೆಗೆ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರು ಸಹ ನಮ್ಮನ್ನು ಗುರುತಿಸಿದಾರಲ್ಲ ಅನ್ನೋದಕ್ಕೆ ಭಾಳಷ್ಟು ಖುಷಿ ಇದೆ ಸರ್. ಸೊ ಇಷ್ಟು ವರ್ಷ ಕಷ್ಟಪಟ್ಟದಕ್ಕೆ ನಿಮಗೆ ಒಂದು ಡಾಕ್ಟರೇಟು, ಒಂದು ಲೈಫಲ್ಲಿ ಒಂದು ಮೈಲಿಗಲ್ಲಿದು. ಸೊ ಇನ್ನು ಮುಂದಿನ ಜವಾಬ್ದಾರಿಗಳು ಯಾವ ಥರ ಇರುತ್ತೆ ಸರ್? ಹೇಗೆ ಮಾಡಬೇಕು? ಜವಾಬ್ದಾರಿಗಳು ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಭಗವಂತ ಎಷ್ಟು ದಾರಿ ಕೊಟ್ಟರೆ ಅಷ್ಟು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ನನ್ನ ಕೈಲಾದಷ್ಟು ಭಗವಂತ ಎಲ್ಲಿವರೆಗೂ ಆಯ್ಸ್ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಕೂಡ ಇದೇ ಸಮಾಜ ಸೇವೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ. ಸರ್, ಇವತ್ತು ಇಲ್ಲಿವರೆಗೂ ನಿಮ್ಮ ಸ್ಟೇಜ್ ಲೈಫಲ್ಲಿ ನಿಮಗೆ ಯಾರ್ಯಾರು ಸಪೋರ್ಟ್ ಆಗಿ ನಿಂತರು, ಮತ್ತು ಇದಕ್ಕೆ ಯಾರ್ಯಾರು ಕ್ರೆಡಿಟ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನನ್ನ ಕಂಪ್ನಿಯಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು, ನನ್ನ ಮ್ಯಾನೇಜರ್ ಆಗ್ಬೋದು, ನನ್ನ ಪತ್ನಿ ಆಗ್ಬೋದು, ಮತ್ತು ನನ್ನ ಬಾಮೇದ ಕೂಡ ಇದರಲ್ಲಿ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ. ನನ್ನ ಮಿಸಸ್ ಕೂಡ ಅದರಲ್ಲಿ ಭಾಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ನಾವಿಲ್ಲದೆ ಕೂಡ ಆ ರೀತಿ ನಡೆಸ್ಕೊಳ್ಳೋದು ಭಾಳ ಅನುಕೂಲ ಮಾಡ್ತೀವಿ. ನಿಮ್ಮ ಸಮಾಜ ಸೇವೆ ಇದೇ ಥರ ನಡೀಲಿ, ಇನ್ನೂ ನಿಮ್ಮ ಹೆಸರು ಬೆಳೀಲಿ, ದೇಶಾದ್ಯಂತ ನಿಮ್ಮ ಹೆಸರಾಗಲಿ ಅಂತ ಆಸೆ ಪಡ್ತೀವಿ. ತುಂಬ ಧನ್ಯವಾದಗಳು ಸರ್.